Hi guys, welcome to Kanasu Tech Park. Today's chapter is nothing but no displays in laptop. ठीक है, नो डिस्प्लेस इन लैपटॉप. यहाँ के लैपटॉप वाली नो डिस्प्ले कंडीशन आती है. क्यों लैपटॉप में नो डिस्प्ले कंडीशन हो जाता है? Why? The condition is no display in laptops. There is so many reasons. I'm trying to tell that actually what are the shortcuts we can try to find out in the laptops. ठीक है, ಯಾವ ಥರ ನಾವು ಫೈಂಡ್ ಔಟ್ ಮಾಡ್ಬೋದು ಲ್ಯಾಪ್ಟಾಪ್ಗಳಲ್ಲಿ ನೋ ಡಿಸ್ಪ್ಲೇ ಯಾಕೆ ಬಂದಿದೆ, ಯಾವ ಸೆಕ್ಷನ್ ಚೆಕ್ ಮಾಡಬೇಕು, ಯಾವ ಸೆಕ್ಷನಲ್ಲಿ ಏನು ಪ್ರಾಬ್ಲಮ್ ಇದೆ, ಇದೆಲ್ಲ ಇವತ್ತು ನಾನು ಒಂದು ಚಿಕ್ಕ ವೀಡಿಯೋದಲ್ಲಿ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ठीक है, ಒಂದು ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ದು ನಿಮ್ಮ ಹತ್ರ ಬಂದಾಗ ಲ್ಯಾಪ್ಟಾಪ್ ಕಂಡೀಷನ್ ಆನ್ ಇರುತ್ತೆ ಬಟ್ ಡಿಸ್ಪ್ಲೇ ಬರ್ತಾ ಇಲ್ಲ. ಏನೇ ರೀಸನ್ ಆಗಿರ್ಬೋದು, ದೇರ್ ಇಸ್ ಸೋ ಮೆನಿ ರೀಸನ್ಸ್, ಬಟ್ ವಿ ಹ್ಯಾವ್ ಟು ಫೈಂಡ್ ದ ಎಕ್ಸಾಕ್ಟ್ ರೀಸನ್ ವೈ ಇಟ್ ಈಸ್ ನೋ ಡಿಸ್ಪ್ಲೇ. ಯಾಕೆ ನಿಮ್ಮ ಲ್ಯಾಪ್ಟಾಪಲ್ಲಿ ಡಿಸ್ಪ್ಲೇ ಬರ್ತಾ ಇಲ್ಲ ಅನ್ನೋದು ಒಂದು ಮೇನ್ ಕಾನ್ಸೆಪ್ಟ್. ठीक है, ಲ್ಯಾಪ್ಟಾಪ್ನ ಡಿಸ್ಅಸೆಂಬಲ್ ಮಾಡಲಾರ್ದಾಗೆ ನಾವು ಫೈಂಡ್ ಔಟ್ ಮಾಡ್ಬೋದು. ವಿತೌಟ್ ಡಿಸ್ಅಸೆಂಬಲ್ ದ ಲ್ಯಾಪ್ಟಾಪ್ ವಿ ಕ್ಯಾನ್ ಫೈಂಡ್ ವೇರ್ ಎಕ್ಸಾಕ್ಟ್ಲಿ ಇಶ್ಯೂ ಇನ್ ಲ್ಯಾಪ್ಟಾಪ್. ಡಿ ಸಿ ಪವರ್ ಸಪ್ಲೈ ಕನೆಕ್ಟ್ ಮಾಡಿಬಿಟ್ಟು ನನಗೆ ಬರ್ತಾರ ಆಂಪಿಯರ್ಸ್ ಮೇಲೆ ನನಗೆ ಇದೇ ಇಶ್ಯೂ ಅಂತ ನಾನು ಹೇಳೋಕ್ಕೆ ಪಾಸಿಬಲ್ ಇಲ್ಲ. ಡಿ ಸಿ ಪವರ್ ಸಪ್ಲೈ ನಿಮ್ಮ ಲ್ಯಾಪ್ಟಾಪಲ್ಲಿ ತೋರಿಸುತ್ತೆ ಏನಂತಂದರೆ ವೋಲ್ಟೇಜ್ ಸಪ್ಲೈ ಅಂತ ತೊಗೊಳಕ್ಕೆ ಒಂದು ಥಿಂಗ್, ಆಮೇಲೆ ಡಿ ಸಿ ಪವರ್ ಸಪ್ಲೈ ಆಂಪಿಯರ್ ಮೇಲೆ ನಾವು ಫೈಂಡ್ ಔಟ್ ಮಾಡ್ಬೋದು ಲ್ಯಾಪ್ಟಾಪ್ ಕಂಡೀಷನ್ ನೋ ಡಿಸ್ಪ್ಲೇ ಇದೆ ಅಂತ. ಹೊರತು ಯಾವ ಸೆಕ್ಷನಲ್ಲಿ ನೋ ಡಿಸ್ಪ್ಲೇ ಇದೆ ಅಂತ ಡಿ ಸಿ ಪವರ್ ಸಪ್ಲೈ ನಿಮಗೆ ತೋರಿಸೋಕ್ಕೆ ಪಾಸಿಬಲ್ ಇಲ್ಲ. ठीक है, ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಶಾರ್ಟ್ಕಟ್ ವೇಯಿಂದ ಯಾವ ಥರ ಚೆಕ್ ಮಾಡ್ತೀವಿ. ಕನಸು ಟೆಕ್ ಪಾರ್ಕಲ್ಲಿ ನೀವು ಬಂದಾಗ ಜಸ್ಟ್ ಥಿಯರಿಯಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಆಗಿ ಇದನ್ನು ನಾವು ನಿಮಗೆ ಟ್ರೈನ್ ಮಾಡ್ತೀವಿ. ಲ್ಯಾಪ್ಟಾಪ್ನ ಡಿಸ್ಅಸೆಂಬಲ್ ಮಾಡಿಬಿಟ್ಟು ಅದರಲ್ಲಿ ಯಾವ ಥರ ಸೆಕ್ಷನಲ್ಲಿ ಯಾವ ಸೆಕ್ಷನಲ್ಲಿ ಎಷ್ಟು ವೋಲ್ಟೇಜ್ ಇರಬೇಕು, ಯಾಕೆ ಮಿಸ್ಸಿಂಗ್ ಇದೆ, ಯಾವ ರೀಸನ್ ಮಿಸ್ ಆಯಿತು, ಯಾವ ಕಾಂಪೋನೆಂಟ್ ಮಿಸ್ ಆಯಿತು, ಯಾವ ಐಸಿಂದ ಮಿಸ್ ಆಯಿತು, ಚಿಪ್ಸೆಟ್ಟಿಂದ ಏನಾದರೂ ಆಗಿದೆಯಾ, ಕೋರ್ ವೋಲ್ಟೇಜಿಂದ ಏನಾದರೂ ಆಗಿದೆಯಾ ಅಂತ. ಫಸ್ಟ್ ಈಗ ನನ್ನ ಲ್ಯಾಪ್ಟಾಪ್ ನನ್ನ ಹತ್ರ ಬಂದಿದೆ, ನಾನು ಚೆಕ್ ಮಾಡಬೇಕೇನಂತಂದರೆ ನಾನು ಯಾವತ್ತು ಲ್ಯಾಪ್ಟಾಪ್ನ 2 ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಇದು ಟಚ್ ಪ್ಯಾಡ್ ಕನ್ನಡಿ, ಇದು ಟಚ್ ಪ್ಯಾಡ್ ಪಾರ್ಟ್ ಅಂದರೆ ಕೀಬೋರ್ಡ್ ಪಾರ್ಟ್, ಇದು ಸ್ಕ್ರೀನ್ ಪಾರ್ಟ್. ಇದನ್ನು ಪಾರ್ಟ್ ಎ ಅಂತ ಕರೆಯೋಣ, ಇದನ್ನು ಪಾರ್ಟ್ ಬಿ ಅಂತ ಹೇಳೋಣ. ಸೊ ವಿ ಯೂಸ್ ಕಾಲ್ ದಟ್ ಪಾರ್ಟ್ ಎ, ಪಾರ್ಟ್ बी. दिस इज स्क्रीन पार्ट, दिस इज टच पैड पैनल पार्ट. ठीक है, सो पार्ट ए में ಏನೇನು ಬರ್ತದೆ, ಫಸ್ಟ್ वी हैव टू थिंक पार्ट ए में क्या क्या चीज़ हम लोगों को लग रहा है वो हम लोग कॉन्सेंट्रेट करेंगे. यहाँ पे आएगा मेरे को स्क्रीन, यहाँ पे आएगा मेरे को डिस्प्ले केबल, यहाँ पे आएगा मेरे को इन्वर्टर बोर्ड. इन्वर्टर बोर्ड याद रखिए दोस्तों, इन्वर्टर बोर्ड आपके लैपटॉप में जब आएगा जब वो लैपटॉप का स्क्रीन रहेगा एलसीडी. इफ दिस इज एलसीडी स्क्रीन देन ओनली विल गेट द इन्वर्टर बोर्ड. ठीक है, अदर देन स्क्रीन एज वेल एज द डिस्प्ले यू हैव टू बी, डिस्प्ले केबल यू हैव टू बी checked. One thing, ठीक है, without opening the laptop there is an issue with your screen or there is an issue with your motherboard part. How to check means there is a keyboard, ठीक है, laptop na on ಮಾಡ್ಕೊಳ್ಳಿ. ಕೀಬೋರ್ಡ್ ಅಲ್ಲಿ ನಿಮಗೆ ಕ್ಯಾಪ್ಸ್ ಲಾಕ್ ಬಟನ್ ಇದೆ. ಕ್ಯಾಪ್ಸ್ ಲಾಕ್ ಅನ್ನೋದು ಒಂದು ಬಟನ್ ಬರ್ತದೆ, ನಥಿಂಗ್ ಬಟ್ ಒಂದು ಕ್ಯಾಪ್ಸ್ ಲಾಕ್ ಅನ್ನೋದು ಕೀ ಬರ್ತದೆ. ಆ ಕೀನ ನೀವು ಯಾವಾಗ ಪ್ರೆಸ್ ಮಾಡ್ತೀರಾ, ಯಾವಾಗ ರಿಲೀಸ್ ಮಾಡ್ತೀರಾ, ಯಾವಾಗ ಪ್ರೆಸ್ಸು ಅನ್ರಿಲೀಸ್ ಮಾಡ್ತಿರ್ತೀರಲ್ಲ, ಅಲ್ಲಿ ಕ್ಯಾಪ್ಸ್ ಲಾಕ್ ಲೈಟ್ ಏನಿದೆ ಅದು ನಿಮಗೆ ಫ್ಲಿಕ್ಕರ್ ಆಗ್ತಾ ಇರುತ್ತೆ. ಕ್ಯಾಪ್ಸ್ ಲಾಕ್ ಆನ್ ಮಾಡಿದಾಗ ಆನ್, ಕ್ಯಾಪ್ಸ್ ಲಾಕ್ ಆಫ್ ಮಾಡಿದಾಗ ಆಫ್, ಕ್ಯಾಪ್ಸ್ ಲಾಕ್ ಆನ್ ಮಾಡಿದಾಗ ಆನ್, ಕ್ಯಾಪ್ಸ್ ಲಾಕ್ ಆಫ್ ಮಾಡಿದಾಗ ಆಫ್. ಈ ರೀಸನ್ ನಿಮ್ಗೆ ಬರ್ತಾ ಇತ್ತು ಅಂತಂದರೆ ನಿಮ್ಮ ಮದರ್ ಬೋರ್ಡಲ್ಲಿ ದೇರ್ ಇಸ್ ನೋ ಇಶ್ಯೂ ಅಂತ ಅರ್ಥ. ಇದನ್ನ ನಿಮ್ಗೆ ಹೇಳಿದ್ರೆ ಹೋಪ್ಫುಲಿ ಅರ್ಥ ಆಗೋ ಡೌಟ್ ಅನ್ಸುತ್ತೆ. ಪ್ರಾಕ್ಟಿಕಲ್ ಆಗಿ ನನ್ನ ಎದುರುಗಡೆ ನೀವು ಕೂತ್ಕೊಂಡಾಗ ಆ ಲ್ಯಾಪ್ಟಾಪ್ನ ನಿಮ್ಮ ಎದುರುಗಡೆ ಇಟ್ಕೊಂಡು ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಈ ಥಿಯರಿನಲ್ಲಿ ಪ್ರಾಕ್ಟಿಕಲಾಗಿ ಕನ್ವರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ 100% ಯು ವಿಲ್ ಕಮ್ ಟು ನೋ. ठीक है, ಇದೊಂದು ಸ್ಮಾಲ್ ಟ್ರಿಕ್. ಇದು ಇಲ್ಲಿ ಈ ಟ್ರಿಕ್ಕಲ್ಲಿ ಏನು ನಡೀತಿದೆ ಕಾನ್ಸೆಪ್ಟ್ ಅಂತಂದರೆ ಇದೊಂದು ಸ್ಮಾಲ್ ಟ್ರಿಕ್. ठीक है, ಸೊ ಇದು ಸ್ಕ್ರೀನ್ ಪಾರ್ಟಲ್ಲಿ ಇಶ್ಯೂ ಇದೆ, ಮದರ್ ಬೋರ್ಡ್ ಪಾರ್ಟಲ್ಲಿ ಇಶ್ಯೂ ಇದೆ ಅಂತ. ಇನ್ ಕೇಸ್ ಆಫ್ ನಾವು ಕ್ಯಾಪ್ಸ್ ಲಾಕ್ ಬಟನ್ ಆನ್ ಆಫ್ ಮಾಡಿದಾಗ ನಿಮಗೆ ಕ್ಯಾಪ್ಸ್ ಲಾಕ್ ಬಟನ್ ಆನ್ ಮಾಡಿದಾಗ LED ಆನ್ ಆಗಲ್ಲ, ಕ್ಯಾಪ್ಸ್ ಲಾಕ್ ಆಫ್ ಮಾಡಿದಾಗ LED ಆನ್ ಆಗ್ತಾ ಇದೆ. ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ಯುವರ್ ಮದರ್ ಬೋರ್ಡ್. ठीक है, ಸ್ಟೆಪ್ ಬೈ ಸ್ಟೆಪ್ ಏನೇ ಇರಲಿ ಪ್ರಾಬ್ಲಮ್. ಫಸ್ಟ್ ಈಗ ನೋ ಡಿಸ್ಪ್ಲೇ ಇತ್ತು ಅಂತಂದರೆ ಸ್ಟೆಪ್ ನಂಬರ್ 1 ಸ್ಕ್ರೀನ್ ಚೆಕ್ ಮಾಡಿರಿ. ಟೆಸ್ಟಿಂಗ್ ಇತ್ತು ಅಂತಂದರೆ ಡಿಸ್ಪ್ಲೇ ಕೇಬಲ್ ಅಂತೂ ಎಲ್ಲ ಸ್ಟಾಕ್ ಇಟ್ಕೊಳ್ಳೋಕೆ ಪಾಸಿಬಲ್ ಇಲ್ಲ. ಎಲ್ಲ ಲ್ಯಾಪ್ಟಾಪ್ದು ಒಂದೇ ಡಿಸ್ಪ್ಲೇ ಕೇಬಲ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪೇಪರ್ LED 40 ಪಿನ್ ಇತ್ತು ಅಂತಂದರೆ ಪೇಪರ್ LED 40 ಪಿನ್ ಲ್ಯಾಪ್ಟಾಪಿಂದ ತೆಗೆದು ಚೆಕ್ ಮಾಡ್ಬೋದು. 30 ಪಿನ್ ಪೇಪರ್ LED ಇತ್ತು ಅಂದರೆ 30 ಪಿನ್ ಲ್ಯಾಪ್ಟಾಪಿಂದ ತೆಗೆದು ಚೆಕ್ ಮಾಡ್ಬೋದು. LED ಇತ್ತು 15.6 ಅಂದರೆ 15.6 LED ಚೆಕ್ ಮಾಡ್ಬೋದು. LCD ಇತ್ತಂದರೆ LCD ಚೆಕ್ ಮಾಡ್ಬೋದು. ಅದೇ ರೀತಿ ಇಲ್ಲೇನಿದೆ ಡಿಸ್ಪ್ಲೇ ಕೇಬಲ್ನ ನಾವು ಕಂಪ್ಲೀಟಾಗಿ ಚೆಕ್ ಮಾಡಲಾಗುತ್ತೆ. ಯಾಕೆಂತಂದರೆ ಡಿಸ್ಪ್ಲೇ ಕೇಬಲ್ ಕನೆಕ್ಟ್ ತುಂಬ ಸೆನ್ಸಿಟಿವ್. ಸೊ ವಿ ಕೆನಾಟ್ ಚೆಕ್ ದಟ್ ಮ್ಯಾನ್ಯುವಲಿ ಕುತ್ಕೊಂಡು 1 by 1 ಚೆಕ್ ಮಾಡೋದು ಪಾಸಿಬಲ್ ಇಲ್ಲ. ठीक है, ಸೊ ಇದೊಂದು ಪೆಂಡಿಂಗ್ ಬಿಟ್ಟರೆ ನೆಕ್ಸ್ಟ್ ನನ್ನದು ಮದರ್ ಬೋರ್ಡ್ ಪಾರ್ಟಲ್ಲಿ ಡಿಸ್ಪ್ಲೇ ಕನೆಕ್ಟರ್ ಬರ್ತದೆ. ನೆಕ್ಸ್ಟ್ ಮದರ್ ಬೋರ್ಡ್ ಪಾರ್ಟಲ್ಲಿ ಏನು ಬರ್ತದೆ, ಡಿಸ್ಪ್ಲೇ ಕನೆಕ್ಟರ್.
ಡಿಸ್ಪ್ಲೇ ಕನೆಕ್ಟರ್ಗೆ 19.5 ವೋಲ್ಟ್ಸ್ ಒಂದು, ಆಮೇಲೆ 3.3 ವೋಲ್ಟ್ಸ್ ಎರಡು. ಈ ಎರಡು ವೋಲ್ಟೇಜ್ ಇದೆ ಇಲ್ಲ ಅಂತ ನಾವು ಮ್ಯಾನ್ಯುವಲಿ ಯೂಸ್ಲಿ ಚೆಕ್ ಮಾಡಿ ನೋಡ್ತೀವಿ. ಸರಿನಾ? ಇನ್ ಕೇಸ್ ಆಫ್ ಇಲ್ಲಿ ನನಗೆ ಡಿಸ್ಪ್ಲೇ ಕೇಬಲ್ ಕನೆಕ್ಟರಲ್ಲಿ ನನಗೆ 19.5 ಆಸ್ ವೆಲ್ ಆಸ್ 3.3 ವೋಲ್ಟ್ಸ್ ಬರ್ತಾ ಇತ್ತು ಅಂತಂದರೆ ಸ್ಕ್ರೀನ್ ಇಸ್ ಓಕೆ, ಡಿಸ್ಪ್ಲೇ ಕೇಬಲ್ ಇಸ್ ಓಕೆ, ಆಸ್ ವೆಲ್ ಆಸ್ ಒಂದು ಡಿಸ್ಪ್ಲೇ ಕೇಬಲ್ ಕನೆಕ್ಟ್ ಇಸ್ ಆಲ್ಸೋ ಓಕೆ ಅಂತ ಒಂದು ಫೈನ್ ಅಂತ ನಾವು ತೊಗೊಳ್ತೀವಿ. ಓಕೆ, ಇದೊಂದು ಓಕೆ ಅಂತ. ನೆಕ್ಸ್ಟ್ ನಾವು ಚಿಪ್ ಲೆವೆಲ್ ಚೆಕ್ ಮಾಡ್ತೀವಿ ಅಂತಂದರೆ ದಿಸ್ ಅಲ್ಲ ಕಾರ್ಡ್ ಲೆವೆಲ್ ಅಂತ ಒಂದು ಸ್ಕ್ರೀನ್ ತೆಗೆದು ಹಾಕೋದು ಭಾಳ ಡೀಲ್ ಅಲ್ಲ. ದಿಸ್ ಅಲ್ಲ ಕಾರ್ಡ್ ಲೆವೆಲ್. ठीक है. ಸೊ ನೆಕ್ಸ್ಟ್ ಮದರ್ ಬೋರ್ಡ್ ಲೆವೆಲ್ಗೆ ಬರ್ತೀವಿ ಅಂತಂದರೆ ನಾವೆಲ್ಲ ಏನು ಚೆಕ್ ಮಾಡಬೇಕು ಅಂತಂದರೆ ಮದರ್ ಬೋರ್ಡ್ ಲೆವೆಲಲ್ಲಿ ರ್ಯಾಮಲ್ಲಿ ನೋಡಿ ಸರ್, ಎಲ್ಲ ನೋಡಿ ಸ್ಟೂಡೆಂಟ್ಸ್, ರ್ಯಾಮಲ್ಲಿ DDR1 ವೋಲ್ಟೇಜ್ ಡಿಫ್ರೆಂಟ್ ಇದೆ, DDR2 ವೋಲ್ಟೇಜಸ್ ಡಿಫ್ರೆಂಟ್ ಇದೆ, DDR3 ವೋಲ್ಟೇಜಸ್ ಡಿಫ್ರೆಂಟ್ ಇದೆ. ಬಟ್ DDR3 there is a two type of voltages. ಒಂದು PC3L ಅಂತ ಒಂದು ರ್ಯಾಮ್ ಬರ್ತದೆ, ಅದಕ್ಕೆ ವೋಲ್ಟೇಜ್ ಬೇರೆ ಇದೆ. PC3 ಅಂತ ಒಂದು ರ್ಯಾಮ್ ಬರ್ತದೆ, ವೋಲ್ಟೇಜ್ ಬೇರೆ ಇದೆ. ಅದೇ ಥರ DDR4 ಈಗ ಮಾರ್ಕೆಟಲ್ಲಿ ಲೇಟೆಸ್ಟ್, ಅದಕ್ಕೆ ವೋಲ್ಟೇಜ್ ಬೇರೆ ಇದೆ. ಆ ವೋಲ್ಟೇಜ್ಗಳನ್ನ ನಾನು ಪ್ರಾಪರಾಗಿ ಕ್ಲಾಸಸ್ಸಲ್ಲಿ ನಿಮ್ಗೆ ನೋಟ್ಸ್ ಬರ್ತಿಲ್ಲ, ಅದು ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಆ ವೋಲ್ಟೇಜಲ್ಲಿ ಬರ್ತಾ ಇದ್ದಿಲ್ಲ ಅಂತ ನಾವು ಪ್ರಾಕ್ಟಿಕಲಲ್ಲಿ ಚೆಕ್ ಮಾಡೋಣ. ठीक है. ಮದರ್ ಬೋರ್ಡ್ ಲೆವೆಲ್ ಬಂದಾಗ ನಾವು ಏನು ಮಾಡಬೇಕು, ರ್ಯಾಮ್ ವೋಲ್ಟೇಜಸ್ ಚೆಕ್ ಮಾಡಬೇಕು. ಎರಡನೇದು ಕೋರ್ ವೋಲ್ಟೇಜ್. ಗೈಸ್, ರ್ಯಾಮ್ ವೋಲ್ಟೇಜಸ್ ಬಗ್ಗೆ ನಾನು ಪ್ರಾಕ್ಟಿಕಲ್ ಆಗಿ ಹೇಳಿ ಥಿಯರೀಸಲ್ಲಿ ಹೇಳಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೋಲ್ಟೇಜ್, ನೋ ಡಿಸ್ಪ್ಲೇ ಕಂಡೀಷನ್ ಇದ್ದಾಗ ನಮ್ಮದು ಕೋರ್ ವೋಲ್ಟೇಜ್. ಕೋರ್ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಅವರ್ CPU ವೋಲ್ಟೇಜ್. ಕೋರ್ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಅವರ್ CPU ವೋಲ್ಟೇಜ್. ಕೋರ್ ವೋಲ್ಟೇಜ್ ಇಷ್ಟೇ ವೋಲ್ಟೇಜ್ ಬರುತ್ತೆ, ಇಷ್ಟೇ ರೆಸಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಡಿಪೆಂಡ್ಸ್ ಆನ್ ಪ್ರೊಸೆಸರ್ ಜನರೇಷನ್ ವೋಲ್ಟೇಜ್ ಆಸ್ ವೆಲ್ ಆಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅದಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನನಗೆ ಪರ್ಟಿಕ್ಯುಲರ್ ಫಸ್ಟ್ ಜನರೇಷನ್ಗೆ ಎಷ್ಟು ಬರಬೇಕು, ಸೆಕೆಂಡ್ ಜನರೇಷನ್ಗೆ ಎಷ್ಟು ಇರಬೇಕು, ಥರ್ಡ್ ಜನರೇಷನ್ 4th 5th 6th 7th 8th 9th 10th ಇಷ್ಟು ಜನರೇಷನ್ಗೆ ಯಾವ ವೋಲ್ಟೇಜಸ್ ಯಾವುದು ಕೋರ್ ರೆಸಿಸ್ಟೆನ್ಸ್ ಏನಿರ್ತದೆ ಅಂತ ನನಗೆ ಎಕ್ಸಾಕ್ಟ್ಲಿ ನನ್ನ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅದರಲ್ಲಿ ಹೇಳ್ಕೊಡ್ತೀನಿ. ಸೆಕೆಂಡ್ ಒನ್, ಇಫ್ ಇನ್ ಕೇಸ್ ನೀವು ಇನ್ನೊಂದು ಸಸ್ಪೆಕ್ಟ್ ಇರ್ಬೋದು, ಲ್ಯಾಪ್ಟಾಪಲ್ಲಿ ರ್ಯಾಮ್ ಅಂತೂ ಕಾಮನ್ ಇರಲೇಬೇಕು, ಪ್ರೊಸೆಸರ್ ಅಂತೂ ಕಾಮನ್ ಇರಲೇಬೇಕು, ಬಟ್ ಗ್ರಾಫಿಕ್ ಈಸ್ ಎ ಆಪ್ಷನಲ್. ಗ್ರಾಫಿಕ್ ಇರ್ಬೋದು, ಗ್ರಾಫಿಕ್ ಇರಲಿಲ್ಲ. ठीक है. देयर इज नो कंडीशन, टू कंडीशन, देयर इज ए ग्राफिक और देयर इज नो ग्राफिक. इर्ಬೋದು इरलिक्किಲ್ಲ, वहाँ पे रह सकता है और नहीं भी रह सकता है. तो ये ग्राफिक का वोल्टेजेस भी आपको मैं क्लासेस में बता के दूंगा. ये वोल्टेजेस क्या रहेगा, वोल्टेजेस और ग्राफिक शॉर्ट रहा तो कैसे चेक करते हैं, और फ्लोर वोल्टेज शॉर्ट रहा तो कैसे चेक करते हैं, रैम वोल्टेजेस शॉर्ट रहा तो कैसे चेक करते हैं. दीज आर नॉट चिप लेवल कॉन्सेप्ट. कार्ड लेवल ಏನು ಮಾಡಬೇಕು, ಸ್ಕ್ರೀನ್ ಯೂನಿಟ್ ರಿಪ್ಲೇಸ್ ಆ್ಯಂಡ್ ಆಸ್ ವೆಲ್ as a display cable you replace and data component. There is a third one, fourth is a RAM, fifth is a core voltages, sixth is a graphic. ठीक है. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಸರ್ ಎಲ್ಲ ವೋಲ್ಟೇಜಸ್ ಸರಿ ಇದೆ, ನನಗೆ ಗ್ರಾಫಿಕ್ ಚೆಕ್ ಮಾಡಿದ್ದೀನಿ, ಆಮೇಲೆ CPU ಚೆಕ್ ಮಾಡಿದ್ದೀನಿ, ರ್ಯಾಮ್ ಚೆಕ್ ಮಾಡಿದ್ದೀನಿ, ಸ್ಕ್ರೀನ್ ಚೆಕ್ ಮಾಡಿದೆ, ಡಿಸ್ಪ್ಲೇ ಕೇಬಲ್ ಚೆಕ್ ಮಾಡಿದೆ, ಡಾಟಾ ಕಾಂಪೋನೆಂಟ್ ಚೆಕ್ ಮಾಡಿದೆ, ಇಲ್ಲ ठीक है, ಆಲ್ ವೋಲ್ಟೇಜಸ್ ಆರ್ ಓಕೆ, ಬಟ್ ಸ್ಟಿಲ್ ಯು ಆರ್ ನಾಟ್ ಗೆಟಿಂಗ್ ಡಿಸ್ಪ್ಲೇ ಇನ್ ಯುವರ್ ಲ್ಯಾಪ್ಟಾಪ್. Then there is a two suspects. This is a big suspects, is nothing but one is a BIOS reprogramming. Most of all 70% of Intel motherboards having the issues with the BIOS. Most of all 70% of Intel motherboards having issue with your BIOS IC. Because of BIOS corruption also you will not get this one, voltages you will not get. ठीक है, BIOS भी करके देखो सर. I did a BIOS also, then also I am not getting a display. Then the biggest suspect is nothing but our I/O controller. Biggest suspect is nothing but the I/O controller. What is the BIOS voltages and what is the I/O voltages? I/O voltages, how much it will take for input and how much it will give for outputs. ಸೊ ಈ I/O ಕಂಟ್ರೋಲರ್ ಕರೆಕ್ಟ್ ಆಗೋ ಕಾರಣದಿಂದ ಏನೆಲ್ಲ ಇಶ್ಯೂಸ್ ಬರ್ತದೆ, ಬಯಸ್ ಕರೆಕ್ಟ್ ಆಗೋದ್ರಿಂದ ಏನೆಲ್ಲ ಇಶ್ಯೂಸ್ ಬರ್ತದೆ, ಗ್ರಾಫಿಕ್ ರಿಲೇಟೆಡ್ ಏನಾರ ಇಶ್ಯೂ ಇತ್ತು ಅಂತಂದರೆ ನಿಮ್ಮ ಲ್ಯಾಪ್ಟಾಪ್ ಡೆಡ್ ಕಂಡೀಷನಲ್ಲೂ ಇರ್ಬೋದು, ಇಲ್ಲಾಂದರೆ ನೋ ಡಿಸ್ಪ್ಲೇ ಕಂಡೀಷನಲ್ಲೂ ಇರ್ಬೋದು. ನಿಮ್ಮ ಕೋರ್ ವೋಲ್ಟೇಜಸ್ ಮಿಸ್ಸಿಂಗ್ ಇತ್ತು ಅಂತಂದರೆ ನಿಮ್ಮ ಲ್ಯಾಪ್ಟಾಪ್ ಕಂಡೀಷನ್ ನೋ ಡಿಸ್ಪ್ಲೇ ಇರುತ್ತೆ, ಅದರ್ ಬೇರೆ ಆಸ್ಗಳು. CPU ಇನ್ ಕೇಸ್ ನಿಮ್ಮ CPU ಪ್ರಾಪರ್ ವರ್ಕ್ ಆಗ್ತಾ ಇಲ್ಲ, ಇನ್ ಕೇಸ್ ಯುವರ್ CPU ಇಸ್ ಗೆಟ್ ಶಾರ್ಟ್, ನಿಮ್ಮ CPU ವರ್ಕ್ ಆಗ್ತಾ ಇಲ್ಲ ಅಂತಂದಾಗ ನಿಮ್ಮ ಲ್ಯಾಪ್ಟಾಪ್ ಆನ್ ಇರುತ್ತೆ, ಬಟ್ ಕಂಡೀಷನ್ ಏನಿರುತ್ತೆ ಲ್ಯಾಪ್ಟಾಪ್ದು ಅಗೇನ್ ನೋ ಡಿಸ್ಪ್ಲೇ. ಇದೊಂದು ಚಿಕ್ಕ ಪ್ರಯತ್ನ, ನಾನು ನಿಮಗೊಂದು ಥಿಯರಿಯಲ್ಲಿ ಸ್ಮಾಲ್ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ. ಬಟ್ ಇದೆಲ್ಲ ನಿಮಗೆ ನೋ ಡಿಸ್ಪ್ಲೇ ಲ್ಯಾಪ್ಟಾಪ್ಸಲ್ಲೇ ಬರುತ್ತೆ. ಇಷ್ಟೇ ಕಾನ್ಸೆಪ್ಟ್ ಫಾರ್ ನೋ ಡಿಸ್ಪ್ಲೇ ಲ್ಯಾಪ್ಟಾಪ್. ನೋ ಡಿಸ್ಪ್ಲೇ ಯಾಕಾಗಿದೆ, ಇದಕ್ಕಿಂತಲೂ ಹೆಚ್ಚಿದೆ ಪ್ರಾಕ್ಟಿಕಲ್.
100% I'm sure that ಇದಕ್ಕಿಂತಲೂ ಹೆಚ್ಚು ಇದೆ ಪ್ರಾಕ್ಟಿಕಲ್ಸ್ ಅಲ್ಲಿ ನೋ ಡಿಸ್ಪ್ಲೇ ಫೈಂಡ್ ಔಟ್ ಮಾಡುತ್ತೆ. These are the some basic steps. In depth there is so many things. How to find no display laptops, ಯಾವ ತರ नो डिस्प्ले इद्दाग ಯಾವ ತರ ಅದನ್ನ ಡಿಸ್ಪ್ಲೇ ತರಿಸಬಹುದು. जहाँ पे भी आपका लैपटॉप कंडीशन रहेगा नो डिस्प्ले, तो वो नो डिस्प्ले कंडीशन का लैपटॉप हम लोग कैसे डिस्प्ले में कन्वर्ट कर सकते हैं. दिस इज सिंपल थिंग्स, सिंपल स्टेप्स. ठीक है, सब एवरीवेयर इन एवरी इंस्टीट्यूट दे आर गोइंग टू टीच यू, बट दे आर गोइंग टू टेल यू ओनली द ओनली थिंग ग्राफिक voltages should come like this, but graphic voltages are not coming in what we have to do. That we are going to teach you. Yeah. BIOS reprogramming, how to do BIOS reprogramming, but why we have to do BIOS reprogramming? That we have to be think, right? IO reprogramming कर दो, लेकिन कौन से रीजन में, इन which reason we have to do the IO reprogramming? What condition we should get to make IO reprogramming? That all we are going to teach you in our Kanasu Tech Park. Remember guys, Kanasu Tech Park is in Wilson Garden opposite to police station in second floor. June 1st week we are going to open our institute in Bangalore itself only. So please visit once and talk to me once. My number is 9739450230. Okay. Don't go for any fake institutes. Don't go for any theory institutes. You need a lots of practice for this all finding the issues. Okay. So we are here to make you very perfect. If you are not satisfied with our services, with our teaching, okay, with our training, then your 100% your money will be refunded. When you are coming to our institute, जब आप मेरे इंस्टीट्यूट पे आ रहे हैं तो हम खाली आपका रजिस्ट्रेशन फीस लेंगे 3000 rupees. Just for registration fees we are taking only 3000 rupees. After 1 week or after 10 days we are going to correct your fees, because you should get the confidence that okay, this is the right place, this is the right center, we are here to learn something. So that confidence we will fill in yourself. Okay guys, so this is the thing for a no display. If is there anything, you just comment me if you have any issues. Okay, one more announcement. Yesterday I saw one video in YouTube itself only. So that is nothing but what we are offering one more thing. Earlier I am watching some all videos like how they are going to train all these things. But we have a special training concept here. So before coming to my institute, please list your all issues related चिप लेवल ऑफ लैपटॉप. जो भी आपका इश्यूज है आप डिस्कस कीजिए आपके फ्रेंड्स के साथ, आप डिस्कस कीजिए आपके दोस्तों के साथ या डीलर के साथ या कोई कस्टमर के साथ. क्या इश्यू लैपटॉप में आ सकता है उसका एक लिस्ट बनाइए. जब मेरे इंस्टीट्यूट पे आएंगे ना हम लोग वहाँ पे डिस्कस करेंगे. वो लिस्ट के हिसाब से प्रैक्टिकल का अरेंजमेंट हम लोग करेंगे. आपको बता के देंगे कि हर एक लिस्ट में आपको सोचिए अभी 1 नंबर टू 10 नंबर आपका लिस्ट है. ठीक है, 1 नंबर क्लियर होने पे चेक मार्क, 10 नंबर क्लियर होने पे चेक मार्क. ऐसे काम हम लोग आपको बता के देंगे एज प्रैक्टिकल्स. इसमें कोई दुविधा नहीं है, इसमें कोई झंझट नहीं, कोई सेटअप नहीं. आप आइए डायरेक्टली. इफ यू हैव अ लैपटॉप विद यू इटसेल्फ